ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಯೋಜಿತ ಸಿಎಂ ಡಿಕೆಶಿ ನಿವಾಸಕ್ಕೆ ಶಾಸಕರ ದಂಡು. ಶಾಸಕ ಎಂಬಿ ಪಾಟೀಲ್ ಮತ್ತು ಕೆಎಚ್ ಮುನಿಯಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಆಗಮಿಸಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ನಾಯಕರುಗಳು. ಇದು ಕಾಮನ್. ಈಗ ಯಾರೇ ಸಿಎಂ ಆಗೋದಕ್ಕೆ ಆಗ್ತಾ ಇದ್ದಾರೆ ಅಂತ ಅಂದ್ರೂ ಕೂಡ ಶಾಸಕರುಗಳು ಹೋಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋದು ಇದೆಲ್ಲ ಕಾಮನ್. ಸೊ ಇದೆಲ್ಲದರ ನಡುವೆ ಇವರೆಲ್ಲ ಹೋಗ್ತಾ ಇರೋದು ಸುಮ್ಮನೆ ಅಭಿನಂದನೆ ಸಲ್ಲಿಸೋದಕ್ಕ ಇಲ್ಲ, ತಮ್ಮ ಸಂಪುಟದಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳಿ, ನಮಗೂ ಅವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ. ಸಚಿವ ಸ್ಥಾನದ ಬಗ್ಗೆಯೂ ಡಿಕೆಶಿ ಜೊತೆಗೆ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಪವರ್ ಸೆಂಟರ್ ಆಗಿದೆ ಡಿಕೆಶಿಯ ಸದಾಶಿವ ನಗರ ನಿವಾಸ. ಹೈಕಮಾಂಡ್ ಎಲ್ಲವನ್ನೂ ತೀರ್ಮಾನಿಸಲಿದೆ ಅಂತ ನಾಯಕರುಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈಗ ಸಿಎಂ ಇನ್ನೇನು ಬುಧವಾರ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು, ಈಗ ನಿಯೋಜಿತ ಸಿಎಂ ಅವರು. ಸೊ ಇದೆಲ್ಲದರ ನಡುವೆ ಲಾಬಿ ನಡೀತಾ ಇರೋದು ಸಂಪುಟ ಸೇರಿಕೊಳ್ಳುವಂತ ಸಲುವಾಗಿ. ಸಿಎಂ ಅವರಿಗೆ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದೆ. ಇವತ್ತು ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದೆ, ಅಭಿನಂದನೆ ಸಲ್ಲಿಸಿದೆ. ಯಾರಿಗೆ ಭರವಸೆ ಇರಂಗಿಲ್ಲಮ್ಮ, ನನಗೆ ಭರವಸೆ ಇದೆ. ಹೈಕಮಾಂಡ್ ಏನ್ ಹೇಳಿತ್ತೆ ಅದಕ್ಕೆ ನಾವು ಎಸ್. ನೂತನ ಸಿಎಂ ಅವರಿಗೆ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದೆ. ಇವತ್ತು ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದೆ, ಅಭಿನಂದನೆ ಸಲ್ಲಿಸಿದೆ. ಯಾರಿಗೆ ಭರವಸೆ ಇರಂಗಿಲ್ಲಮ್ಮ, ನನಗೆ ಭರವಸೆ ಇದೆ. ನಿನ್ನೆ ಗಲಾಟೆಯಲ್ಲಿ ನಾವು ಬುಕೆ ಕೊಟ್ಟಿರಲಿಲ್ಲ, ಶುಭ ಹಾಗೆ ಕೋರಿದ್ವಿ. ಈಗ ಬಂದು ಬುಕೆ ಕೊಟ್ಟು ಅವ್ರಿಗೆ ನಾವು ಅಭಿನಂದನೆಗಳನ್ನು ಹೇಳಿ ವಿಶ್ ಮಾಡಿ ಜನರಲ್ ಆಗಿ ಅದು ಇದು ಚರ್ಚೆಯನ್ನು ಮಾಡಿದ್ದೀವಿ. ನಥಿಂಗ್ ಸ್ಪೆಸಿಫಿಕ್. ಅದ್ಯಾವುದೂ ಕೂಡ ಇದೆಲ್ಲವೂ ಕೂಡ ಪಕ್ಷದ 4 ಗೋಡೆ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಇವತ್ತು ಇವೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾವು ಕ್ಲೇಮ್ ಮಾಡಿದೀವೋ ಬಿಟ್ಟಿದೀವೋ ನಾವೇನು ಹೇಳೋದು ಅಲ್ಲಿ ಹೈಕಮಾಂಡ್ ಇದೆ. ನಿನ್ನೆ ಗಲಾಟೆಯಲ್ಲಿ ನಾವು ಬುಕೆ ಕೊಟ್ಟಿರಲಿಲ್ಲ, ಶುಭ ಹಾಗೆ ಕೋರಿದ್ವಿ. ಈಗ ಬಂದು ಬುಕೆ ಕೊಟ್ಟು ಅವ್ರಿಗೆ ನಾವು ಅಭಿನಂದನೆಗಳನ್ನು ಹೇಳಿ ವಿಶ್ ಮಾಡಿ